Hello friends, welcome back to my YouTube channel. ಸೊ ಇವತ್ತಿನ ವಿಡಿಯೋ ಒಳಗ ಕ್ವಶನ್ಸ್ ನಿಮ್ಮ ಒಂದು ಪ್ರಶ್ನೆಗಳಿಗೆ ಆನ್ಸರ್ ನ ಮಾಡ್ತೇನೆ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತ ಹಂಗ ವಿಡಿಯೋ ಕಂಟೆಂಟ್ ಯೂಸ್ಫುಲ್ ಅನಿಸಿದು ಅಂತಂದ್ರ ಲೈಕ್ ಮಾಡ್ರಿ. ಸೊ ಈಗ ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡೋಣ. ಒಂದು ಕ್ವಶನ್ ಏನದ ಅಂದ್ರೆ ಕನ್ನಡ ಆನ್ಸರ್ ರೈಟಿಂಗ್ ಒಂದು ಎಕ್ಸಾಂಪಲ್ ಕ್ವಶನ್ ತಗೊಂಡು ವಿಡಿಯೋ ಮಾಡಿ ನಾ ತುಂಬಾ ಮನ್ಸಿಂದ ಕೇಳ್ತಾ ಇದ್ದೀನಿ, ಬಟ್ ನಿಮ್ ಕಡೆಯಿಂದ ಯಾವುದೇ ತರದ ರೆಸ್ಪಾನ್ಸ್ ಬಂದಿಲ್ಲ, ಸೊ ಡಿಸಪಾಯಿಂಟೆಡ್ ಅಂತೇಳಿ ಒಂದು ಕಮೆಂಟ್ ಅದ. ಎಸ್, ಆಕ್ಚುಲಿ ನಿಮ್ಮೊಂದು ಕ್ವಶನ್ ನ ಕಮೆಂಟ್ ನ ನಾನು ಇಗ್ನೋರ್ ಮಾಡಿಲ್ಲ. ಏನಂತಂದ್ರ ನಂದೊಂದು ಲ್ಯಾಪ್ಟಾಪ್ ಏನಿತ್ಲ ಪಾಪು ಹಾಳ್ ಮಾಡೈತಿ, ಅಂಡ್ ನನ್ ಕಡೆ ಇರುವಂತ ಏನೊಂದು ವೈಟ್ ಬೋರ್ಡ್ ಐತ್ಲ ಬಹಳ ಚಿಕ್ಕದದ. ಸೊ ಹಿಂಗಾಗಿ ಆನ್ಸರ್ ರೈಟಿಂಗ್ ನ ಪ್ರಾಪರ್ ಆಗಿ ತೋರ್ಸಾಕ ಸದ್ಯಕ್ಕೆ ಪಾಸಿಬಲ್ ಇಲ್ಲ ಅನ್ನೋ ಕಾರಣಕ್ಕಷ್ಟ ವಿಡಿಯೋ ಮಾಡಿಲ್ಲ. ಆದಷ್ಟು ಬೇಗ ಒಂದು ಆನ್ಸರ್ ರೈಟಿಂಗ್ ಕನ್ನಡ ಮೀಡಿಯಂ ಒಳಗಾಗಿರ್ಬೋದು, ಇಂಗ್ಲಿಷ್ ಒಳಗಾಗಿರ್ಬೋದು ಆನ್ಸರ್ ರೈಟಿಂಗ್ ವಿಡಿಯೋಸ್ ಆದಷ್ಟು ಬೇಗ ಮಾಡ್ತೇನೆ. ಅಂಡ್ ಸಾರಿ ಫಾರ್ ಡಿಲೇ. 2027 ಅದು IAS ಎಕ್ಸಾಮ್ ಸ್ಟ್ರಾಟಜಿ ಹೇಳ್ರಿ ಅಂದಾರ, ಎಸ್ ಹೇಳ್ತೀನಿ. ಅಂಡ್ UPSC ಸಿಲೆಬಸ್ ಶೇರ್ ಮಾಡಂದಾರ, ಅದು ಶೇರ್ ಮಾಡ್ತೇನೆ ಆದಷ್ಟು ಬೇಗ. ಇನ್ನೊಂದು ಕ್ವಶನ್ ಅದ, ಏನಂದ್ರ ಇದು OBC ಸರ್ಟಿಫಿಕೇಟ್ ರಿಲೇಟೆಡ್. ಈಗ ಒಂದು ರೀಸೆಂಟ್ ಆಗಿ EPFO ಒಂದು ನೋಟಿಫಿಕೇಶನ್ ಬಂದದ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನೋಟಿಫಿಕೇಶನ್ ಬಗ್ಗೆ. ಅಲ್ಲಿ ಕ್ವಶನ್ಸ್ ಬಂದವ OBC ಕೆಟಗರಿ ಆಗಿರ್ಬೋದು, ಬೇರೆ ಬೇರೆ ಒಂದು ಏನು ಕೆಟಗರಿ ವಿದ್ಯಾರ್ಥಿಗಳದಾವಲ್ಲ ಸ್ಟೇಟ್ ಅದ ಸರ್ಟಿಫಿಕೇಟ್ ನಡೀತೈತೇನ ಅಂತ ಹೇಳಿ ಕ್ವಶನ್ಸ್ ಅದಾವ. ಆಕ್ಚುಲಿ ಸ್ಟೇಟ್ ಅದ ಫಾರ್ಮ್ಯಾಟ್ ಒಳಗಿನ ನಿಮ್ಮ ಒಂದು ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ನಡೆಯಂಗಿಲ್ಲ. ಸೊ ನೀವೇನ್ ಮಾಡ್ರಿ, ವಿದಿನ್ ದಟ್ ಟೈಮ್ ಈ ಒಂದು ಅಪ್ಲಿಕೇಶನ್ ಎಂಡ್ ಆಗೋ ದಿನದೊಳಗಾಗಿ ನಿಮ್ದು ಸೆಂಟ್ರಲ್ ಫಾರ್ಮ್ಯಾಟ್ ಒಳಗೆ ಏನಾರ ಒಂದು ಸರ್ಟಿಫಿಕೇಟ್ ರೆಡಿ ಆಗ್ತೈತೇನ ಟ್ರೈ ಮಾಡಿ ನೋಡ್ರಿ. ಆದ್ರ ಬೆಸ್ಟ್. ಇನ್ ಕೇಸ್ ಆಗ್ಲಿಲ್ಲ ಅಂದಾಗ ಅಷ್ಟು ಸ್ಟೇಟ್ ಅದ್ನ ನೀವು ಜಸ್ಟ್ ಅಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು, ಬಟ್ ಹೊಸ ಸರ್ಟಿಫಿಕೇಟ್ ನ ನೀವು ರೆಡಿ ಮಾಡ್ಕೊಡ್ರಿ. ಇನ್ನ ಥ್ಯಾಂಕ್ ಯು ಅಕ್ಕ, ನಾನು ಕ್ವಶನ್ ಸಾಲ್ವ್ ಮಾಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ಹೇಳಿ ಅಂಡ್ ಎಕ್ಸಾಮ್ OMR ಶೀಟ್ ರಿಟರ್ನ್ ಅವ್ರ ಮ್ಯಾನುವಲ್ ಮೆಥಡ್ ನಲ್ಲಿ ಯಾವ ತರ ಇರ್ತದ ಅಂತ ಹೇಳಿ ಕೇಳ್ಯಾರ. ಸೊ ಈ ಒಂದು EPFO ಏನೊಂದು ಪರೀಕ್ಷೆ ಅದಲ್ಲ UPSC ಕಂಡಕ್ಟ್ ಮಾಡ್ತದ. ಇದು ಆಬ್ಜೆಕ್ಟಿವ್ ಟೈಪ್ ಪೇಪರ್ ಅದ, ಆಫ್ಲೈನ್ ಅದ. ಆಸ್ ಇಟ್ ಈಸ್ ನೀವೀಗ PDO ಆಗಿರ್ಬೋದು, ಒಂದು UPSC ಪ್ರಿಲಿಮ್ಸ್ ಪರೀಕ್ಷೆನೆ ಯಾವ ತರ ಬರೀತಿರ್ಲ, ಒಂದು OMR ಶೀಟ್ ಕೊಟ್ಟಿರ್ತಾರ, ಕ್ವಶನ್ ಪೇಪರ್ ಕೊಟ್ಟಿರ್ತಾರ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವು, ಅಂಡ್ ಯಾವ ಆನ್ಸರ್ ಕರೆಕ್ಟ್ ಇರ್ತದ ಅದ್ರ ಮೇಲೆ ಬಬಲ್ ಫಿಲ್ ಮಾಡ್ತಿರ್ಲ. ಆಸ್ ಇಟ್ ಈಸ್ ಸೇಮ್ ಅನ್ನ ಫಾರ್ಮ್ಯಾಟ್ ಅದ, ಬೇರೆ ಏನು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಅಂಡ್ ಈ ಪರೀಕ್ಷೆಗೆ ಮೇನ್ಸ್ ಇರುವುದಿಲ್ಲ, ಪ್ರಿಲಿಮ್ಸ್ ಇರ್ತದ, ಒಂದು ಪರೀಕ್ಷೆ ಇರ್ತದ ಆಬ್ಜೆಕ್ಟಿವ್ ಟೈಪ್ದು. ಅದಾದ ತಕ್ಷಣ ಸೀದಾ ನಿಮ್ದು ಇಂಟರ್ವ್ಯೂ ಇರ್ತದ. ಇಂಟರ್ವ್ಯೂ ಒಳಗ ಜನರಲ್ ಕೆಟಗರಿ ವಿದ್ಯಾರ್ಥಿಗಳು 50 ಅಂಕ ತಗೊಂಡ್ರ ಇನಫ್ ಅದ. ಸೊ ನಿಮ್ಮ ಒಂದು ಫಸ್ಟ್ ಪೇಪರ್ ಏನ್ ನಡೀತೈತಲ್ಲ ಅದು 300 ಅಂಕಗಳಿಗೆ ಇರ್ತದ. ಇಂಟರ್ವ್ಯೂ 100 ಮಾರ್ಕ್ ಇರ್ತದ. ಐ ಹೋಪ್ ಕ್ಲಿಯರ್ ಆಗೇತ್ ಅನ್ಕೋತೇನಿ. ಅಂಡ್ ಆದಷ್ಟು ಎಲ್ಲಾರು ಅಪ್ಲೈನ ಮಾಡ್ರಿ. ನಮ್ಮಲ್ಲಿ ಒಂದ್ ಮೈಂಡ್ ಸೆಟ್ ಏನೈತೆ ಅಂತಂದ್ರ, ಜಾಸ್ತಿ ಜನ ಒಂದ್ ಪೋಸ್ಟಿಗೆ ಹಾಕತಾರ ಅಂದ್ರೆ ಒಂದ ಪೋಸ್ಟಿಗೆ, ಒಂದು IAS ಅಂದ್ರೆ ಬರೀ IAS ಗೆ ಅಷ್ಟ ಹಾಕುದು, ಇಲ್ಲ ಬರೀ PDO ಇಲ್ಲ KS ಬರೀ FD SD ಈ ತರನ ಮಾಡ್ತಾರ. ಸೊ ಅದಕ್ಕೂ ಇನ್ನು ಬೆಸ್ಟ್ ಹುದ್ದೆಗಳು, ಒಳ್ಳೆ ಸ್ಯಾಲರಿ, ಒಳ್ಳೆ ಫೆಸಿಲಿಟೀಸ್ ಇರುವಂತ ಒಂದಷ್ಟು ಪೋಸ್ಟ್ಗಳು ಬರ್ತಿರ್ತಾವು. ದಯವಿಟ್ಟು ಅಪ್ಲೈ ಮಾಡ್ರಿ. ಪ್ರಿಪರೇಷನ್ ಆಲ್ಮೋಸ್ಟ್ ಸೇಮ್ ಇರ್ತದ, ಒಂದ್ ಚೂರ್ ಎಕ್ಸ್ಟ್ರಾ ಅಥವಾ ಒಂದ್ ಚೂರ್ ಸಿಲೆಬಸ್ ನ ಬೇರೆ ಓದಿದ್ರ ಇನಫ್ ಇರ್ತದ. ಸೊ ಹಿಂಗಾಗಿ ಅಪ್ಲೈ ಮಾಡ್ರಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅವರೆಲ್ಲ. ಇನ್ನ ಒಂದ್ EPFO ಎಕ್ಸಾಮ್ ಅದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಡೇಟ್ ಯಾವಾಗ ಎಕ್ಸಾಮ್ ಅಂತ ಹೇಳ್ಯಾರ. ಎಕ್ಸಾಮ್ ಡೇಟ್ ಕೊಟ್ಟಿಲ್ಲ, November 30 ಒಂದು ಟೆಂಟೇಟಿವ್ ಡೇಟ್ ಅದ, ಬಟ್ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಒಂದು November December ನ ಪ್ಲಾನ್ ಒಳಗೆ ಇಟ್ಕೊಂಡ್ ಕಸ ನಿಮ್ಮ ಒಂದು ಪ್ರಿಪರೇಷನ್ ನ ಮಾಡ್ಕೊಳ್ರಿ. ಅಕ್ಕ NCERT ಅಲ್ಲಿ ಫಸ್ಟ್ ಯಾವ ಸಬ್ಜೆಕ್ಟ್ ಇಂದ ಓದ್ಬೇಕು ಅಂತ ಕೇಳಿರಿ. ಆಕ್ಚುಲಿ NCERTs ಮೇಲೆ ಕ್ವಶನ್ಸ್ ನ ಎಷ್ಟು ವಿಡಿಯೋಸ್ ಮಾಡ್ರು ಆಗಾಗ ಕ್ವಶನ್ಸ್ ಬರ್ತಾ ಇರ್ತವೆ. ಎಸ್ ಬಿಗ್ನರ್ಸ್ ಅಂದ್ಮೇಲೆ ಈಗ ಡಿಗ್ರಿಯಿಂದ ಪ್ರಿಪೇರ್ ಆಗೋರು ಅಥವಾ ಫಸ್ಟ್ ಟೈಮ್ ಪ್ರಿಪೇರ್ ಆಗೋರಿಗೆ ಒಂದು ಕನ್ಫ್ಯೂಷನ್ ಇರ್ತದ. ಸೊ NCERTs ನೀವು ನಿಮ್ಮ ಒಂದು ಫೇವ್ರೇಟ್ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಬಹುದು. ಇದರಿಂದನ ಮಾಡ್ಬೇಕು, ಇದರಿಂದನ ಮಾಡಬಾರದು ಆತರ ಏನಿಲ್ಲ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತ್ಲಾ ಸಬ್ಜೆಕ್ಟ್ ಮೊದ್ಲಿಂದ ಸ್ಕೂಲ್ ಟೈಮ್ ಇಂದ ಅದರಿಂದ ಸ್ಟಾರ್ಟ್ ಮಾಡ್ರಿ. ಸೊ ಹಿಂಗ್ ಮಾಡಿದ್ರಿ ಅಂತಂದ್ರೆ ಬೋರ್ ಆಗಂಗಿಲ್ಲ ನಿಮ್ ಪ್ರಿಪರೇಷನ್ ನ. ಇನ್ನ ಒಂದ್ ಕ್ವಶನ್ ಅದ, ಖಂಡಿತವಾಗ್ಲೂ ಇದು ಬೆಸ್ಟ್ ಯೂಟ್ಯೂಬ್ ಚಾನೆಲ್ UPSC ಪ್ರಿಪೇರ್ ಮಾಡೋಕೆ. ಅಕ್ಕ ತುಂಬಾ ಚೆನ್ನಾಗಿ ತಿಳಿಸಿ ಕೊಡ್ತೀರಾ, ನನ್ನ ಫೇವ್ರೇಟ್ ಅಕ್ಕ ಮತ್ತೆ ಈ ಚಾನೆಲ್ ಅಂತ ಹೇಳ್ಯಾರ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಎಸ್ಸೆ ಬಗ್ಗೆ ಕ್ವಶನ್ ಅದ, ಅಕ್ಕ ಎಸ್ಸೆ ಬರೆಯುವಾಗ 850 to 900 ವರ್ಡ್ಸ್ ಅಷ್ಟೇ ಇರ್ಬೇಕು ಅಂತಾರಲ್ಲ, ಅದು ಹೇಗೆ ಅಕ್ಕ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂದಾರ.
ಎಸ್ಸೆ UPSC ಎಸ್ಸೆದು ಒಂದು ವರ್ಡ್ ಲಿಮಿಟ್ ಇರ್ತದ 1000 to 1200 ವರ್ಡ್ಸ್ ಒಳಗ ನೀವು ಒಂದ್ ಎಸ್ಸೆನ ಬರೀಬೇಕು. 250 ಅಂಕಗಳಿಗೆ ನಿಮ್ಮ ಒಂದು ಎಸ್ಸೆ ಪೇಪರ್ ಇರ್ತದ, ಅದ್ರೊಳಗೆ 2 ಎಸ್ಸೆ ನೀವು ಬರೀಬೇಕು. 125 ಅಂಕಗಳಿಗೆ ಒಂದ್ ಎಸ್ಸೆ ಬರೀಬೇಕು. ವರ್ಡ್ಸ್ ಲಿಮಿಟ್ ನ ಅವ್ರು ಕೊಟ್ಟಿರ್ತಾರ. ಸೊ ವರ್ಡ್ಸ್ ಲಿಮಿಟ್ ನ ನೀವು ಮೀರಬಾರ್ದು. ಬಟ್ ಅಷ್ಟ ಒಂದ್ 10-20 ವರ್ಡ್ ಇಷ್ಟು ವರ್ಡ್ಸ್ ಗಳು ಹೆಚ್ಚು ಕಡಿಮೆ ಆದ್ರ ನಡೀತದ. ಬಟ್ ನೀವು ಸೀದಾ 200, 300 ವರ್ಡ್ಸ್, 500 ವರ್ಡ್ಸ್ ಈ ತರ ಏನಾರ ಕಡಿಮೆ ಬರೆದ್ರು ಅಂಕ ಹೋಗ್ತಾವ, ಹೆಚ್ಚು ಬರೆದ್ರು ಅಂಕ ಹೋಗ್ತಾವ. ಸೊ ಇದಕ್ಕೆ ಸೊಲ್ಯೂಷನ್ ಬೇಕಂತಂದ್ರ ಪ್ರಾಕ್ಟೀಸ್. ಸೊ ನೀವ್ ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ ನಿಮ್ಗೊಂದು ಐಡಿಯಾ ಬಂದ್ಬಿಡ್ತದ ಎಷ್ಟು ಪ್ಯಾರಾಗ್ರಾಫ್ ಅಥವಾ ಎಷ್ಟು ಲೈನ್ಸ್ ಒಳಗ್ ನನ್ನ ಎಸ್ಸೆ ಒಳಗ್ 1000-1200 ವರ್ಡ್ಸ್ ಒಳಗ್ ನಾ ಕಂಪ್ಲೀಟ್ ಮಾಡ್ತೇನೆ. ಈ ಒಂದು ಐಡಿಯಾ ನಿಮ್ಗ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತದ. ಬರೀ ಜಸ್ಟ್ ಕೂತಕಸ್ ನಾವ್ ಇಮ್ಯಾಜಿನ್ ಮಾಡಕತ್ರ ನಮಗ ಅದೆಲ್ಲ ಟಫ್ ಅನ್ಸಕ್ ಸ್ಟಾರ್ಟ್ ಆಗ್ತೈತಿ. 1200 ಮೀರಿದ್ರೆ ಏನ್ ಮಾಡೋದು, 1000 ಒಳಗ ಆದ್ರೆ ಜಸ್ಟ್ ನೀವು ಬರ್ಯಾಕ್ ಸ್ಟಾರ್ಟ್ ಮಾಡ್ರಿ, ಐಡಿಯಾನು ಬರ್ತದ, ಪರ್ಫೆಕ್ಟ್ ಅನ್ನು ಆಗ್ತಿರಿ. ಮೋರ್ UPSC ಎಕ್ಸಾಮಿನೇಷನ್ ಸ್ಟ್ರಾಟಜೀಸ್ ಅಂತೇಳಿ ಕಮೆಂಟ್ ಅದ. ಆಗಾಗ ನಾ UPSC ಒಂದು ಸ್ಟ್ರಾಟಜೀಸ್ ಆಗಿರ್ಬೋದು, ಬೇರೆ ಏನಾರ ಒಂದಷ್ಟು ರಿಕ್ರೂಟ್ಮೆಂಟ್ ಬಂದಿರ ಇಂಪಾರ್ಟೆಂಟ್ ರಿಕ್ರೂಟ್ಮೆಂಟ್ ಗಳ ಬಗ್ಗೆನೂ ಅಥವಾ ಇಂಪಾರ್ಟೆಂಟ್ ಏನಾರ ಅಪ್ಡೇಟ್ಸ್ ಇದ್ರು ಅದ್ರ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೇನೆ. ಇನ್ನ ನಿಮ್ಮ ಫ್ಯಾಮಿಲಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಯಾರ. ಆದಷ್ಟು ಬೇಗ ಮಾಡೋ ನೀವು. ಡಿಗ್ರಿ ಬಗ್ಗೆ ಆಕ್ಚುಲಿ ಡಿಗ್ರಿಯಿಂದ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳ ಕ್ವಶನ್ಸ್ ಬಹಳನ ಇರ್ತಾವ. ಸೊ ಒಂದು ಅಪ್ಡೇಟ್ ಆದಂತ ಒಂದು ಡಿಫ್ರೆಂಟ್ ಆಗಿ ಒಂದು ಸ್ಟ್ರಾಟಜಿ ಒಂದು ಡಿಗ್ರಿ ಜೊತೆ ಮಾಡ್ಬೇಕನ್ನೋ ಒಂದು ಪ್ಲಾನ್ ಅದ. ಅಷ್ಟು ಬೇಗ ವಿಡಿಯೋಸ್ ಮಾಡ್ತೇನೆ. ಅಂಡ್ ಇವಿಷ್ಟು ಈ ಒಂದು ವಾರದ ಕ್ವಶನ್ಸ್ ಆಗಿದ್ದು. ಐ ಹೋಪ್ ನಿಮ್ಮ ಎಲ್ಲರ ಕ್ವಶನ್ಸ್ ಗಳಿಗೆ ಆನ್ಸರ್ ಸಿಕ್ಕವ ಅನ್ಕೋತೇನೆ. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ. ನೆಕ್ಸ್ಟ್ ಒಂದು ವಿಡಿಯೋ ಒಳಗ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡೋನು. ಸೊ ಮೆಮೊರಿ ಪವರ್ ಬಹಳ ವಿದ್ಯಾರ್ಥಿಗಳು ಓದ್ತಿರ್ತಾರ, ಬಟ್ ಓದಿದ್ ನೆನ್ಪು ಇರ್ತಿರಂಗಿಲ್ಲ ಅಥವಾ ಓದೋ ಟೈಮ್ ಒಳಗೊಂದು ಲೇಸಿನೆಸ್ ಬರ್ತಿರ್ತದ. ಸೊ ಈ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಬ್ರೈನ್. ಸೊ ಆ ಬ್ರೈನ್ ಹೆಲ್ತ್ ನ ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಣ್ಣ ಟಿಪ್ ನ ಶೇರ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.